ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಯೋಧ್ಯೆ ಕುರಿತ ತೀರ್ಪು ಬಂದಿದೆ. ವಿವಾದಿತ ಭೂಮಿ, ರಾಮ ಮಂದಿರ ಕಟ್ಟೋಕೆ ಮತ್ತೆ ಮಸೀದಿ ಕಟ್ಟೋಕೆ ಈಗ ಏನು ವಿವಾದದ ಹಿನ್ನೆಲೆಯಲ್ಲಿ ಸರ್ಕಾರದ ವಶದಲ್ಲಿದ್ದ 67 ಎಕರೆಯ ಆಚೆಗೆ 5 ಎಕರೆ ಪರ್ಯಾಯ ಭೂಮಿಯನ್ನು ಕೊಡಬೇಕು ಮತ್ತು ಅದು ಅಯೋಧ್ಯೆಯ ಒಳಗೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಇಲ್ಲಿ ಮೊದಲನೇದಾಗಿ ಚರಿತ್ರೆ, ನಮ್ಮ ಕೈಗೆ ಸುಲಭವಾಗಿ ಎಟುಕದ ಚಾರಿತ್ರಿಕ ಸಾಕ್ಷ್ಯಗಳು ಒಂದು ಕಡೆ, ಇನ್ನೊಂದು ಕಡೆ ಶ್ರದ್ಧೆ ಮತ್ತು ನಂಬಿಕೆ, ಇವೆರಡರ ಇಕ್ಕಟ್ಟಿನಲ್ಲಿ ಮತ್ತೆ ಧರ್ಮ ಸಂಕಟದಲ್ಲಿ ಈ ಸುಪ್ರೀಂ ಕೋರ್ಟ್ ಇವಾಗ ಕಾನೂನಾತ್ಮಕ ನೆಲೆಯಲ್ಲಿ ಈಗ ಕೊಟ್ಟಿರುವ ತೀರ್ಪು ಈ ವಿವಾದಕ್ಕೆ, ಇಷ್ಟು ನೂರಾರು ವರ್ಷಗಳ ವಿವಾದಕ್ಕೆ ಒಂದು ಸಾಮರಸ್ಯದ ಪರಿಹಾರ ಆಗಿ ಕಾಣಿಸ್ತಾ ಇದೆಯಾ? ಗೌಡ್ರೆ, ಈ 5 ನ್ಯಾಯಾಧೀಶರ ಪೀಠ 1045 ಪುಟಗಳ ತೀರ್ಪನ್ನು ನೀಡಿದೆ. ಇದನ್ನು ಐತಿಹಾಸಿಕ ತೀರ್ಪು ಅಂತ ಬಣ್ಣಿಸಲಾಗ್ತಾ ಇದೆ. ದೇಶದಲ್ಲಿ ಬಹುಸಂಖ್ಯಾತರಿಗೆ ತುಂಬ ಸಂತೋಷ ಆಗಿದೆ. ಹಾಗೆಯೇ ಅಲ್ಪಸಂಖ್ಯಾತರು ಕೂಡ ಈ ತೀರ್ಪನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಬಹುಮಟ್ಟಿಗೆ ಇಡೀ ದೇಶ ಇದು ಒಪ್ಪದಂತೆ ಕಾಣುತ್ತೆ. ಬಹುಸಂಖ್ಯಾತರ ಭಾವನೆಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅನ್ನುವುದು ಒಂದು ಅಂಶ. ನ್ಯಾಯಾಲಯದ ಮುಂದಿರುವ ಪ್ರಶ್ನೆ ಯಾವುದಾಗಿತ್ತು? ಒಂದು ಕಡೆ ನಂಬಿಕೆ, ಇನ್ನೊಂದು ಕಡೆ ಇತಿಹಾಸ, ಕಾನೂನಿನ ಅಂಶಗಳು. ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಿದ್ದು ನಂಬಿಕೆ ವರ್ಸಸ್ ಕಾನೂನು. ನಂಬಿಕೆಯನ್ನು ಎತ್ತಿ ಹಿಡಿಬೇಕು, ಕಾನೂನನ್ನು ಎತ್ತಿ ಹಿಡಿಬೇಕು. ಯಾಕೆಂದರೆ ಇದನ್ನು ಮಿಯರ್ಲಿ ನೀವು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿ, ಟೈಟಲ್ ಡಿಸ್ಪ್ಯೂಟ್ ಆಗಿ ತೆಗೆದುಕೊಳ್ಬೇಕು, ಅಥವಾ ನಂಬಿಕೆಯ ಅಂಶ ಇದರ ಮೇಲೆ ಪ್ರಭಾವ ಬೀರಬೇಕು. ಇದು ನ್ಯಾಯಾಲಯದ ಮುಂದೆ ಇದ್ದ ಪ್ರಶ್ನೆ ಆಗಿತ್ತು. ತಮ್ಮ ತೀರ್ಪಿನ ಪ್ರಾರಂಭಿಕವಾದ ಮಾತುಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಾವು ಕಾನೂನನ್ನು ಮಾತ್ರ ಪರಿಗಣಿಸ್ತೇವೆ, ನಂಬಿಕೆ ಅಲ್ಲ ಅನ್ನುವ ಮಾತನ್ನು ಆಡ್ತು. ಅದೇ ರೀತಿ ಬಾಬ್ರಿ ಮಸೀದಿಯ ಕೆಳಗಡೆ ಯಾವುದೋ ಇನ್ನೊಂದು ಕಟ್ಟಡ ಇತ್ತು ಅನ್ನುವ ಸಾಕ್ಷ್ಯಾಧಾರಗಳಿವೆ. ಆದರೆ ಅದು ಹಿಂದೂ ದೇವಾಲಯವಾಗಿತ್ತೋ ಅಥವಾ ಬೇರೆ ಏನಾಗಿತ್ತೋ ಅನ್ನೋದು ಹೇಳೋದು ಕಷ್ಟ ಅನ್ನುವ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಅಂದರೆ ಬಾಬ್ರಿ ಮಸೀದಿಯ ಕೆಳಗಡೆ ಏನು ಒಂದು ಕಟ್ಟಡ ಇತ್ತು, ಅದು ಇಸ್ಲಾಮಿಕ್ ವಾಸ್ತುಶಿಲ್ಪ ಆಗಿರಲಿಲ್ಲ, ಅದು ಬೇರೆ ಏನೋ ಆಗಿತ್ತು ಅಂತ ಕನ್ಸಿಡರ್ ಅದು ಹೇಳಿದೆ. ಬಹುಮಟ್ಟಿಗೆ ಸುಮಾರು 100 ವರ್ಷಗಳ ಹಿಂದೆಯೇ ಅಲ್ಲಿ ಪುರಾತತ್ವ ಇಲಾಖೆ ನಡೆಸಿದ ಬೇರೆ ಬೇರೆ ನಂತರದ ಕಾಲಘಟ್ಟದಲ್ಲಿ ಉತ್ಖನನ ಮತ್ತೊಂದು ಏನಿದೆ, ಆ ಅಂಶಗಳನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಪ್ರಸ್ತಾಪಿಸಿದೆ. ಆದರೆ ಕಾಂಟ್ರಡಿಕ್ಷನ್ಗಳು ಇಲ್ಲಿವೆ ಅಂತ. ಇನ್ ದ ಸೆನ್ಸ್, ಮೊದಲು ಯಾವ ಮಾತುಗಳನ್ನು ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳ್ತೋ, ಅದು ಆ ಅಂತಿಮ ತೀರ್ಪಿನಲ್ಲಿ ನಂಬಿಕೆ ಅಂಶವನ್ನು ಪರಿಗಣಿಸಿದ್ದು, ಪ್ರಾರಂಭದಲ್ಲಿ ನಂಬಿಕೆ ಅಂಶವನ್ನು ಪರಿಗಣಿಸಲ್ಲ ಅನ್ನುವ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು. ಆದರೆ ಇದು 5 ನ್ಯಾಯಾಧೀಶರು ಒಮ್ಮತದಿಂದ ನೀಡಿದ ತೀರ್ಪು ಬಹುಸಂಖ್ಯಾತರ ಭಾವನೆಗಳಿಗೆ ಒತ್ತು ಕೊಟ್ಟಂತಹ ತೀರ್ಪು. ಹಿಂದೂಗಳ ಮನಸ್ಥಿತಿ ಏನಿದೆ ಅದನ್ನು ಪರಿಗಣಿಸಿಗೆ ತೆಗೆದುಕೊಂಡ ತೀರ್ಪು. ಅದರ ನಂತರ ನನಗನಿಸುವುದು, ಈ ತೀರ್ಪು ಕೊಟ್ಟ ಮೇಲೆ ಕಾನೂನಿನ ಸಮಸ್ಯೆ ಉಂಟಾಗಬಾರದು, ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆ ಉದ್ಭವವಾಗಬಾರದು ಅನ್ನೋದನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿರ್ಬೋದು ಅಂತ ನನಗೆ ಅನಿಸುತ್ತೆ ಗೌಡ್ರೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಈಗ ನಾಳೆ ಅಂದರೆ ಈಗ ಟ್ರಸ್ಟನ್ನು 3 ತಿಂಗಳೊಳಗೆ ರಚನೆ ಮಾಡಬೇಕು ಅಂತ ಹೇಳಿದೆ. ರಾಮಲಲ್ಲಾಗೆ ಭೂಮಿಯ ಹಕ್ಕನ್ನು ಕೊಟ್ಟರು, ಅದು ರಾಮಲಲ್ಲಾ ತಾನು ರಾಮ ಮಂದಿರ ಕಟ್ಟೋದಕ್ಕೆ ಅದಕ್ಕೆ ಹಕ್ಕಿಲ್ಲ. ಈಗ ತೀರ್ಪಿನ ಪ್ರಕಾರ ಅದು ಸರ್ಕಾರಕ್ಕೆ ಭೂಮಿಯನ್ನು ಒಪ್ಪಿಸಬೇಕು, ಆ ಟ್ರಸ್ಟ್ ಏನಿದೆಯಲ್ಲ ಅದು ಉಳಿದ ಕೆಲಸಗಳನ್ನು ನೋಡ್ಕೊಳ್ಳುತ್ತೆ ಅಂತ. ಈಗ ದೇವೇಗೌಡರು ಒಂದು ಪ್ರಶ್ನೆ ಎತ್ತಿದ್ದಾರೆ, ಟ್ರಸ್ಟು RSSನ ಹಿಡಿತಕ್ಕೆ ಬಂದುಬಿಡುತ್ತೋ ಅಂತ. 2 ಕಡೆ BJP ಗೌರ್ಮೆಂಟ್ ಇದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಯಾವ ಅನುಮಾನ? ಯಾಕೆ ದೇವೇಗೌಡರಿಗೆ ಯಾಕೆ ಅನುಮಾನ ಇರಬೇಕು? ನನಗೆ ಅರ್ಥ ಆಗಲ್ಲ.
ಅದು RSS ಟ್ರಸ್ಟ್ ಆಗುತ್ತೆ, BJP ಸರ್ಕಾರದ ಟ್ರಸ್ಟ್ ಆಗುತ್ತೆ. ಸೊ ಎರಡೂ ರಾಜ್ಯಗಳಲ್ಲಿ BJP ಇರೋದರಿಂದ ಅವರು ಬೇಕಾದ ಸದಸ್ಯರೇ ಇರ್ತಾರೆ. ಅದು ಪ್ರಶ್ನೆ ಇಲ್ಲ. ಇನ್ನೂ ಕೆಲವು ಮೂಲಭೂತ ಪ್ರಶ್ನೆಗಳಿವೆ. ಅದನ್ನು ಈ ತೀರ್ಪಿನ ಬಗ್ಗೆ ಮಾತನಾಡುವಾಗ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನಂಬಿಕೆಯ ಪ್ರಶ್ನೆಯನ್ನು ಬಹುಮುಖ್ಯವಾಗಿ ಎತ್ತಿ ಹಿಡಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಹಾಗಿರಬೇಕಾದ್ರೆ ಇಲ್ಲಿ ಕಾನೂನಿನ ಪ್ರಶ್ನೆ ಏನಿದೆ ಅಂದರೆ, ಇಡೀ ಆ ಭೂಮಿ ಯಾರ ಸ್ವಾಧೀನದಲ್ಲಿ ಇತ್ತು? ಕಾನೂನು ಟೈಟಲ್ ಡೀಡನ್ನು ನೀವು ಟೈಟಲನ್ನು ಪರಿಗಣಿಸಬೇಕಾದ್ರೆ ಕಾನೂನಾತ್ಮಕವಾಗಿ ಒಂದು 100 ವರ್ಷಗಳ ಕಾಲ ಒಂದು ಭೂಮಿ ನಿಮ್ಮ ಹೆಸರಿನಲ್ಲಿ ನಿಮ್ಮ ಸುಪರ್ದಿಯಲ್ಲಿದ್ದರೆ ಅದು ನಿಮಗೆ ಸೇರಬೇಕೋ ಇನ್ನೊಬ್ಬರಿಗೆ ಸೇರಬೇಕೋ? ಅದಕ್ಕೆ ಭಾರತೀಯ ಕಾನೂನು ಏನು ಹೇಳ್ತವೆ ಅಂದರೆ, ಭೂಮಿಯನ್ನು ಯಾರು ಅನುಭವಿಸ್ತಾ ಇರ್ತಾನೆ ಅವನಿಗೆ ಆ ಭೂಮಿ ಸೇರಬೇಕು, ಅಥವಾ ಸಾವಿರಾರು ವರ್ಷ ಗೊತ್ತಿಲ್ಲ ನನಗೆ. ರಾಮ ಹುಟ್ಟಿದ್ರೆ ಮಿನಿಮಮ್ 2000 ಇಯರ್ಸ್ 3000 ಇಯರ್ಸ್, 2000 ವರ್ಷಗಳ ಹಿಂದೆ ರಾಮ ಅಲ್ಲಿ ಜನಿಸಿದ್ದ ಅಂಥೇಳಿ ರಾಮನಿಗೆ ಕೊಡೋದಕ್ಕಂತೂ ರಾಮನ ಯಾರೂ ಇಲ್ಲ, ರಾಮನ ವಂಶಜರೂ ಇಲ್ಲ, ನಮ್ಗೆ ಗೊತ್ತಿಲ್ಲ. ರಾಮನ ಹೆಸರು ಹೇಳಿದ ಯಾರಿಗೋ ನೀವು ಭೂಮಿಯನ್ನು ಹೆಂಗೆ ಹಸ್ತಾಂತರಿಸ್ತೀರಿ ಕಾನೂನು ಪ್ರಕಾರ? ದಿಸ್ ಮೈ ಕ್ವಶನ್. ನನಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ, ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ನನ್ನ ಮನಸ್ಸಿನಲ್ಲಿ ಹೇಳುವ ಪ್ರಶ್ನೆ ಅದು. 2000 ವರ್ಷದಿಂದ ರಾಮ ಹುಟ್ಟದ ಅಂತಂದರೆ ಫೈನ್, ಐ ಹ್ಯಾವ್ ನೋ ಇಶ್ಯೂ. ರಾಮನ ವಂಶಜರು ಯಾರು ಕೇಳಿದರೆ ಅದು ಬೇರೆನಪ್ಪ. ರಾಮನ ವಂಶಜರಂತೂ ಯಾರು ಇದ್ದಾಗಿಲ್ಲ, ಇದ್ದಾರಾ? ಗೊತ್ತಿಲ್ಲ ನನಗೆ. ಅಂದರೆ ಈಗ ಏನು ಈ ಕೇಸ್ ಹಾಕಿದ 3 ಇದೇನಿತ್ತು ಹಿಂದೂಗಳ ಪರವಾಗಿ, ರಾಮ ಜನ್ಮಭೂಮಿ ನ್ಯಾಸ್ ಒಂದೇನಿತ್ತು, ನಮ್ಮ ಮತ್ತೊಂದು ಅಖಾಡ ನಿರ್ಮೋಹಿ ಅಖಾಡ ಏನಿತ್ತು, ಇವ್ರು ಯಾರು ರಾಮನ ವಂಶಜರು ಅಂತ ನನಗೇನು ಗೊತ್ತಿಲ್ಲ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ, ಐ ಡೋಂಟ್ ನೋ. ಇದ್ದಿರ್ಬೋದು ರಾಮನ ವಂಶಜರು ಯಾರು. ಅದ್ರ ಜೊತೆಗೆ BJP ಅವರು ರಾಮನ ವಂಶಜರು ಅಂತ ನಾನು ನಂಬಿಲ್ಲ. ರಾಮನ ಹೆಸರನ್ನು ನಾವು ಎಲ್ಲ ರಾಮನ, ನಮಗೂ ರಾಮ ಅಂದರೆ ಇಷ್ಟ ಅಲ್ವಾ, ರಾಮನಂಗೆ ಬದುಕಬೇಕು ಅಂತ ಆಸೆ. ಆಗ್ತಾ ಇಲ್ಲ, ನಮ್ಮ ಕಷ್ಟ ಅದು. ರಾಮನ ರೀತಿ ಇರೋಕ್ಕಾಗಲ್ಲ. ವಾಟ್ ಎವರ್ ಇಟ್ ಮೇ ಬಿ, ರಾಮನ ವಂಶಜರಿದ್ದರೆ ಪಿತ್ರಾರ್ಜಿತವಾದ ಆಸ್ತಿ ಅಂತ ನೀವು ಕ್ಲೇಮ್ ಮಾಡ್ಬೋದಾಗಿತ್ತೇನೋ. ಅದು ಕೂಡ ಅಲ್ಲ. ಅಂದರೆ ಯಾವ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪು ತಗೊಳ್ತು ಅಂದರೆ ನಂಬಿಕೆಯ ಆಧಾರದ ಮೇಲೆ. ಇಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವವಾಗ್ತಾయి ತೀರ್ಪಿನಿಂದ. ನೀವು ನ್ಯಾಯಾಲಯ ಎಲ್ಲಿಯವರೆಗೆ ನಂಬಿಕೆಯ ಪ್ರಶ್ನೆಯನ್ನು ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಕಾನೂನಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಯಾವುದೇ ನ್ಯಾಯಾಲಯ ತೀರ್ಪು ಕೊಡುವುದು ಸಾಕ್ಷ್ಯಾಧಾರಗಳ ಮೇಲೆ. ಸಾಕ್ಷ್ಯಾಧಾರವನ್ನು ಇಟ್ಟುಕೊಂಡು ಪ್ರಚಲಿತವಾದ ಏನು ಕಾನೂನುಗಳಿವೆ ಅದರ ಆಧಾರದ ಮೇಲೆ ಕೊಡಬೇಕು. ಸೊ ಇಲ್ಲಿ ಶ್ರೀರಾಮಚಂದ್ರನೂ ಇದಕ್ಕೆ ಪಾರ್ಟಿ ಅಲ್ಲ, ಸೀತಾಮಾತೆಯೂ ಪಾರ್ಟಿ ಅಲ್ಲ, ಲವಕುಶರೂ ಪಾರ್ಟಿ ಅಲ್ಲ, ಹನುಮಂತನೂ ಪಾರ್ಟಿ ಅಲ್ಲ. ಸೊ ಇವ್ರ ಹೆಸರು ಹೇಳ್ಕೊಂಡು ಇನ್ಯಾರೋ ಕ್ಲೇಮ್ ಮಾಡೋದೇನಿದೆಯಲ್ಲ, ಇದು ನನಗೆ ಆಶ್ಚರ್ಯವಾಗಿ ಕಾಣುತ್ತೆ. ಅಂದರೆ ಇದು ನಾಳೆ ಇದು ಎಲ್ಲರೂ ಐತಿಹಾಸಿಕ ಜಡ್ಜ್ಮೆಂಟ್ ಅಂತಾರೆ. ಅದು ಹೌದು ಅಲ್ವೋ ಗೊತ್ತಿಲ್ಲ, ನಾನೊಬ್ಬ ಸಾಮಾನ್ಯನಾದ್ದರಿಂದ ನನಗದೆಲ್ಲ ಅರ್ಥನೂ ಆಗಲ್ಲ. ಐತಿಹಾಸಿಕ ಅಂತ ಎಲ್ಲ ಮಾಧ್ಯಮಗಳು ಹೊಡಿತಾ ಇವೆ. ಕೆಲವು ಮಾಧ್ಯಮಗಳಂತೂ ರಾಮ ಗೆದ್ದ, ರಾಮ ಬಿದ್ದ, ರಹಿಮ ಬಿದ್ದ ಅನ್ನೋ ಟೈಪ್ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅದು ಗೊತ್ತಿಲ್ಲ ನನಗೆ. ಆದರೆ ಇದೊಂದು ಪ್ರೆಸಿಡೆಂಟ್ ಆಗುತ್ತೆ, ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಪ್ರೆಸಿಡೆಂಟ್ ಆಗುತ್ತೆ. ನಾಳೆ ಈ ದೇಶದ ನ್ಯಾಯಾಲಯ ಮುಂದೆ ಬರುವ ಬಹುತೇಕ ಪ್ರಕರಣಗಳನ್ನು ನೀವು ನಂಬಿಕೆ ಆಧಾರದ ಮೇಲೇ ಅದಕ್ಕೆ ತೀರ್ಪು ಕೊಡೋಕ್ಕೆ ಸಾಧ್ಯನಾ ನನಗೆ ಗೊತ್ತಿಲ್ಲ. ಎಲ್ಲವೂ ನಂಬಿಕೆ ಆಧಾರದ ಮೇಲೆ ಕೊಡ್ತಾ ಹೋಗ್ಬಿಟ್ರೆ ದೆನ್ ಹೌ ಇಟ್, ಐ ಡೋಂಟ್ ನೋ ಇದು ಎಲ್ಲಿ ಲೀಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಘನತೆವೆತ್ತ ನ್ಯಾಯಾಧೀಶರುಗಳು ನಿಮಗಿಂತ ಬುದ್ಧಿವಂತರು, ನಮಗಿಂತ ಜ್ಞಾನ, ಕಾನೂನು ಜ್ಞಾನ ಇರುವವರು, ಎಲ್ಲ ಪರಿಜ್ಞಾನ ಇರುವ ದೊಡ್ಡ ಜನರ ಮುಂದೆ ನಾವು ಸಣ್ಣವ್ರು ಮಾತಾಡ್ಕೊಡೋದು ತಪ್ಪಾಗುತ್ತೆ. ಅದು ಆದರೂ ನಾವು ಏನೋ ಇದಕ್ಕೆ ಬಾಲ ಭಾಷೆ ಅಂತಾರೆ, ನಾವು ಸಣ್ಣ ಮಕ್ಕಳ ಟೈಪ್ ನಮಗೆ ಹುಟ್ಟಿರುವ ಪ್ರಶ್ನೆಗಳನ್ನು ಮುಂದಿಡ್ಬೋದು ಅಷ್ಟೇ. ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದರೆ, ಈಗ ರಾಮ ಮಂದಿರವನ್ನು ಕೆಡವಿ ಮಸೀದಿ ಕಟ್ಟಲಾಯಿತೋ, ಅದೇನಿತ್ತೋ, ರಾಮ ಮಂದಿರ ಇತ್ತೋ, ಬೇರೆ ಒಂದು ಕಟ್ಟಡ ಇತ್ತೋ, ಪ್ರಶ್ನೆ ಬೇರೆ. ಆದರೆ ಇದೆಲ್ಲ ಚರಿತ್ರೆಯ ಒಂದು ಭಾಗ. ಈಗ ನಮ್ಮ ಮಧ್ಯೆನೇ ನಡೆದಂಥದ್ದು ಆ ಮಸೀದಿಯ ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಒಂದಿನ ರಾಮನ ಮೂರ್ತಿ ಪ್ರತ್ಯಕ್ಷ ಆಗಿಬಿಡತ್ತೆ, ಆಮೇಲೆ ಇದು ಏನು ಮಸೀದಿ ಧ್ವಂಸ ಆಗತ್ತೆ. ಇದು ಕಣ್ಣೆದುರಿಗಿನ. ಬಟ್ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಗೌಡ್ರೆ ಮಸೀದಿಯನ್ನು ಕೆಡವಿದ ತಪ್ಪು ಅಂತ ಹೇಳುತ್ತೆ.
ಹಾಗೆಯೇ ರಾಮನ ವಿಗ್ರಹವನ್ನು ಏಕಾಏಕಿ ತೆಗೆದುಕೊಂಡು ಒಳಗಡೆ ಇಟ್ಟಿದ್ದು ತಪ್ಪು ಅಂತ ನ್ಯಾಯಾಲಯ ಹೇಳುತ್ತೆ. ಆದರೆ ಆ ತಪ್ಪಿಗೆ ಶಿಕ್ಷೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು 1045 ಪೇಜ್ ಇರೋದ್ರಿಂದ ಎಲ್ಲವನ್ನು ನೋಡಿಲ್ಲ ನಾನು. ಬಟ್ ಅದು ತಪ್ಪಾಗಿದ್ದರೆ, ನೀವು ಇನ್ನೊಂದು ಕೇಸ್ ಇದೆ ಮಸೀದಿ ಕೆಡಗಿದ್ದು ಬೇರೆ, ಬಟ್ ಈಗಲೇ ಸರ್ವೋಚ್ಚ ನ್ಯಾಯಾಲಯ ಈ ತೀರ್ಪನ್ನ ಹೇಳ್ಬೋದಾಗಿತ್ತು. ಮಸೀದಿ ಕೆಳಗಿದವ್ರದ್ದು ತಪ್ಪು ಅಂತ ಆದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನೀವು ಇದ್ದಕ್ಕಿದ್ದಾಗ ರಾಮನ ಮೂರ್ತಿಯನ್ನು ತಂದು ಅಲ್ಲಿಟ್ರಿ ಅಂದರೆ ಅದು ಶಿಕ್ಷೆ ಆಗಬೇಕು. ಅವರಿಬ್ಬರಿಗೂ ಈ ತಪ್ಪುಗಳು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ಬಂದರೆ ತಪ್ಪುಗಳಿಗೆ ಶಿಕ್ಷೆ ಕೊಡಬೇಕಾದ್ದು ನ್ಯಾಯಾಲಯದ ಕರ್ತವ್ಯ ಅಂತ ನನ್ನ ನಂಬಿಕೆ. ಬಟ್ ಆ ಅಂಶಗಳು ಅಲ್ಲಿಗೆ ನಿಂತು ಹೋಗ್ತವೆ ತೀರ್ಪಿನಲ್ಲಿ, ಅದು ಕಂಟಿನ್ಯೂ ಆಗಿಲ್ಲ. ಸೊ ಆದ್ದರಿಂದ ಇದು ಹೇಗೆ ಅಂದರೆ, ಈಗ ನೋಡಿ, ಏನು ಮಸೀದಿ ಇತ್ತು, ಅದ್ರ ಕೆಳಗಡೆ ಬೌದ್ಧ ಇದಿತ್ತು ಅಂತ ವಾದ ಕೂಡ ಮಂಡಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಮುಂದೆ. ಗೊತ್ತಿಲ್ಲ ಯಾವುದ್ರ ಹಿಂದೆ ಯಾವುದಿದೆ ಅಂತ. ಅದ್ರ ಜೊತೆಗೆ ಈ ದೇಶದಲ್ಲಿ ನಾನು ಹಲವು ಸಂದರ್ಭದಲ್ಲಿ ಹೇಳುವ ಹಾಗೆ ಮಸೀದಿಯ ಕೆಳಗಡೆ ದೇವಾಲಯಗಳು ಇರ್ತವೆ, ದೇವಾಲಯದ ಕೆಳಗಡೆ ಜೈನ ಬಸದಿಗಳು ಸ್ತೂಪಗಳು ಇರ್ತವೆ. ಅದು ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಾಯಿಸೋದಿದೆಯಲ್ಲ, ಅದು ಅಪಾಯಕಾರಿಯಾದ್ದು ಅಂತ. ಅಂದರೆ ಈಗ ಇದು ಎಲ್ಲಿವರೆಗೆ ನಮ್ಮನ್ನು ತಗೊಂಡೋಗ್ತಾ, ಇಡೀ ದೇಶದ ಇತಿಹಾಸದಲ್ಲಿ ನೀವು ಎಲ್ಲಿಯವರೆಗೆ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಾಯಿಸ್ತಾ ಹೋಗ್ತೀರಿ, ಇತಿಹಾಸದಲ್ಲಿ ನಡೆದ ತಪ್ಪುಗಳನ್ನು ವರ್ತಮಾನದಲ್ಲಿ ನೀವು ಬಗೆಹರಿಸಬೇಕು ಅಂದರೆ ಅದು ಎಲ್ಲಿವರೆಗೆ ಇಲ್ಲಿ ನಿಮ್ಮನ್ನು ಲೀಡ್ ಮಾಡುತ್ತೆ, ಎಲ್ಲಿವರೆಗೆ ಹೋಗಿ ನಿಂತ್ಕೋತೀವಿ ನಾವು? ಇದೆಲ್ಲ ಪ್ರಶ್ನೆಗಳು ನನಗೆ. ಈ ತೀರ್ಪು ಬಂದ ನಂತರ ಮುಸ್ಲಿಂ ಸಮುದಾಯ ತೋರಿದ ಒಂದು ಸಮರಸದ ಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ಅವರಿಗೆ ಎಲ್ಲೋ ಚೂರು ಅಸಮಾಧಾನ ಇದ್ರು, ನಮ್ಮ ನಿರೀಕ್ಷೆ ಬೇರೆ ಇತ್ತು ಅನ್ನೋ ಥರದ ಇದ್ರೂ ಈ ದೇಶದ ಸಾಮರಸ್ಯ, ಇಲ್ಲಿನ ಭಾವೈಕ್ಯ ಹಾಳಾಗೋದು ಬೇಡ, ಒಂದು ಮಸೀದಿ ಹೆಸರಲ್ಲಿ ಯಾರದೋ ಪ್ರಾಣ ಹೋಗೋದು ಬೇಡ, ಇನ್ನು ಮುಂದಾದರೂ ಹಿಂದೂಗಳು ಮತ್ತು ಮುಸ್ಲಿಮರು ಈ ದೇಶದಲ್ಲಿ ಒಳ್ಳೆ ಅಣ್ಣ ತಮ್ಮಂದಿರ ಥರ ಬಾಳುವಂಗಾಗಲಿ ಅಂತ ತುಂಬ ಜನ ಮುಸ್ಲಿಂ ಲೀಡರು ಭಾಳ ಅದ್ಭುತವಾದ್ದು. ವಿ ಶುಡ್ ಎಪ್ರಿಸಿಯೇಟ್ ಅವರು ಯಾರು ಮುಸ್ಲಿಮರ ದೇಶಭಕ್ತಿಯನ್ನು ಪ್ರಶ್ನಿಸ್ತಾ ಹೋಗ್ತಾರೆ ಅಂಥವ್ರಿಗೆ ಉತ್ತರ ಇದು, ಅಂಥವರಿಗೆ ಬಹುದೊಡ್ಡ ಉತ್ತರ. ಯಾಕೆಂದರೆ ಈ ದೇಶದ ಮುಸ್ಲಿಮರು ಭಾರತೀಯರು ಅಂದರೆ ಯಾರ್ದೋ ಅಪ್ಪನ ಮನೆ ಗಂಟಲ್ಲ, ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ. ವಿ ಆರ್ ಆಲ್ ಇಂಡಿಯನ್ಸ್. ನಾವು ಭಾರತೀಯರು. ರಾಷ್ಟ್ರಪ್ರೇಮ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಇರುತ್ತೆ ಅನ್ನೋದ್ರ ಮೂರ್ಖತನ. ಭಾರತೀಯತೆ ಅನ್ನೋದು ಎಲ್ಲರ ಹತ್ರ ಇರುತ್ತೆ. ಬಟ್ ಇವರ ನ್ಯಾಷನಲಿಸಮ್ನ ವ್ಯಾಖ್ಯೆ ರಾಷ್ಟ್ರೀಯತೆಯ ವ್ಯಾಖ್ಯೆ ಅಂತೆ ಅಲ್ಲ, ಅದು ಇವರು ರಾಷ್ಟ್ರೀಯತೆಯ ವ್ಯಾಖ್ಯೆ ಬೇರೆ, ಅದಕ್ಕೆ ಹಂಗೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಇನ್ನೊಂದು, ಅಲ್ಲೇ ಮಸೀದಿಯಲ್ಲಿ ಭಾಳ ಕಾಲದಿಂದ ನಮಾಜ್ ನಡೀತಿರಲಿಲ್ಲ, ಇಂಥ ವಾದಗಳೆಲ್ಲ ಇದ್ದವು. ದಟ್ ಈಸ್ ಓಕೆ, ನಡೆದಿರ್ಬೋದು, ಅದು ಧಾರ್ಮಿಕ ಸ್ಥಳ ಕಂಟಿನ್ಯೂ ಆಗಿತ್ತೋ ಇಲ್ವೋ ಅನ್ನೋದು ಬೇರೆ. ಬಟ್ ಮುಸ್ಲಿಮರು ತೋರಿಸೋ ಲಾರ್ಜ್ ಹಾರ್ಟೆಡ್ನೆಸ್ ಏನಿದೆ, ಹೃದಯ ವೈಶಾಲ್ಯ ಏನಿದೆ, ಆ ಹೃದಯ ವೈಶಾಲ್ಯವನ್ನು ನಾವೆಲ್ಲ ಶ್ಲಾಘಿಸಲೇಬೇಕು. ಮತ್ತು ಅದು ಹೇಳಿದಾಗ ಇದು ಮುಗಿಬೇಕು. ನನಗೆ ಅಪಾಯ ಕಾಣೋದು ಇದು, ಅಯೋಧ್ಯೆ ಮುಗಿದ್ಬಿಟ್ರೆ ಇನ್ನೊಂದು ಎತ್ಕೋತಾರೆ ಇವರೇನು ಸುಮ್ಮನೆ ಇರ್ತಾರೆ ಅಂತ ನನಗೆ ಅನಿಸಲ್ಲ. ನೆಕ್ಸ್ಟ್ ಇಲೆಕ್ಷನ್ ಬರೋ ಹೊತ್ತಿಗೆ ಇನ್ನೊಂದು ಯಾವುದೋ ಇಂಥದ್ದೇ ಎತ್ಕೋತಾರೆ. ಯಾಕಂದರೆ ಇದು ಇಲೆಕ್ಷನ್ ಅಸ್ತ್ರ ಆಗಿರೋದು, ರಾಜಕೀಕರಣಗೊಂಡಿದ್ದು. ಈ ಕಾರಣಕ್ಕೆ ಈ ಅಂಶಗಳನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಪರಿಗಣನೆ ತಗೋಬೋದು. ಅಂದರೆ ಒಂದೊಮ್ಮೆ ವ್ಯತಿರಿಕ್ತವಾದ ತೀರ್ಪನ್ನು ನೋಡಿದರೆ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕದಡಬಹುದು ಅಂತ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೋದು. ಈಗೇನು ತೀರ್ಪು ಕೊಟ್ಟಿದ್ದಾರೆ ಇದಕ್ಕೆ ವ್ಯತಿರಿಕ್ತವಾದ ಬೇರೆ ತೀರ್ಪನ್ನು ಕೊಟ್ಟರೆ ದೇಶದಲ್ಲಿ ಒಟ್ಟಾರೆಯಾಗಿ ಶಾಂತಿ ಸೌಹಾರ್ದತೆ ಕೆಡಬೋದು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೋದು. ಈಗ ಬಂದಿರುವ ತೀರ್ಪು ಏನಿದೆ, ಇದಕ್ಕೆ ಬದಲಾಗಿ ಯಾರು ಸುನ್ನಿ ವಕ್ಫ್ ಬೋರ್ಡ್ಗೆ ಏನಾದರೂ ಜಾಗ ಕೊಟ್ಬಿಟ್ಟಿದ್ರೆ ಇಂಡಿಯಾ ಹೆಂಗೆ ಇರ್ತಿರಲಿಲ್ಲ, ಇಷ್ಟೊತ್ತಿಗೆ ಏನೇನೋ ಆಗೋಗ್ಬಿಡ್ತಿತ್ತು. ಈಗ ನೋಡಿದ್ರೆ ಉದ್ಧವ್ ಠಾಕ್ರೆ ಒಂದು ಮಾತಾಡಿದ್ದಾರೆ, ರಾಮರಾಜ್ಯ ನಿರ್ಮಾಣವಾಗಬೇಕು, ಇನ್ನು ಟೆಂಪಲ್ ಏನು ನಮ್ಮ ಕರಸೇವಕರ ಇದಕ್ಕೆ ಬಲಿದಾನಕ್ಕೆಲ್ಲ ದೊಡ್ಡ ಜಯ ಸಿಕ್ತು, ಈ ಥರದ ಮಾತುಗಳು. ಅಂದರೆ ಯಾರು ಪ್ರಚೋದನೆ ಮಾಡಬಾರ್ದು ಅಂದ್ಕೊಂಡ್ರು ಅಂತ ಬೇರೆಯವ್ರಿಗೆ ಹೇಳಿದ್ರು, ಅವರೇ ತಮ್ಮ ಪರ ತೀರ್ಪು ಬಂದರೂ ಈ ಥರದ್ದೊಂದು ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಅವರ ರಾಜಕೀಯ ಬದುಕು ಸಿದ್ಧಾಂತವೇ ಪ್ರಚೋದನಾತ್ಮಕ ರಾಜಕಾರಣ ಅಂತ. ಅದು ಈ ಓಪನ್ನಾಗಿ ಉದ್ಧವ್ ಠಾಕ್ರೆ ಶಿವಸೇನೆ ಹೇಳಿದ್ದಾರೆ, ಶಿವಸೇನೆ ಒಂದೇ, BJP ಒಂದೇ, ಜಗಳದ ನಡುವೆ. BJP ಸ್ಟ್ಯಾಂಡ್ ಕೂಡ ಅದೇನೆ. ಅವರು ಪ್ರಚೋದನಾತ್ಮಕವಾಗಿ ಮಾತನಾಡ್ತಾ ಇಡೀ ಇಶ್ಯೂವನ್ನು ಭಾವನಾತ್ಮಕವಾದ ಒಂದು ಆಯಾಮಕ್ಕೆ ಕೊಂಡೊಯ್ಯುವಂಥದ್ದು. ಆ ಭಾವನಾತ್ಮಕ ಯಾವಾಗ ತೆಗೆದುಕೊಂಡು ಹೋಗ್ತೀರಿ, ಭಾವನಾತ್ಮಕ ವಿಚಾರಗಳನ್ನು ಕನ್ಸಿಡರ್ ಮಾಡಬೇಕಾದ್ರೂ ಕೂಡ ನ್ಯಾಯಾಲಯ ಕಷ್ಟ ಆಗುತ್ತೆ.
ದೀಸ್ ಆರ್ ಎಮೋಷ್ನಲ್ ಇಶ್ಯೂಸ್. ಸೊ ಈ ಎಮೋಷ್ನಲ್ ಇಶ್ಯೂಸ್ ಬಂದ ತಕ್ಷಣ ನ್ಯಾಯಾಲಯ ಸಂಪೂರ್ಣವಾಗಿ ಕಾನೂನಾತ್ಮಕ ವಿಚಾರದ ಮೇಲೆ ತೀರ್ಪು ಕೊಡೋಕ್ಕೆ ಸಾಧ್ಯ ಅಂತ ನಾನು ನಂಬಿಲ್ಲ. ದಟ್ ವಿಲ್ ಬಿ ಎ ಪ್ರಾಬ್ಲಮ್. ಯಾಕಂದರೆ ಅದು ಭಾವನೆ ಕದಡ್ತು ಅಂತ ಕಣ ಇನ್ನೇನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಅದನ್ನು ನ್ಯಾಯಾಲಯ ಕನ್ಸಿಡರೇಷನ್ ಮಾಡಿರ್ಬೋದು. ಆದರೆ ಇದಾದಮೇಲೆ ಈ ಕರಸೇವಕರಿಗೆ, ಕರ ಇಲ್ದಿರೋ ಸೇವಕರಿಗೆ, ಬೇರೆ ಬೇರೆ ರೀತಿ ಸೇವಕರಿಗೆ ಇವ್ರಿಗೆ ಜ್ಞಾನೋದಯ ಆಗಬೇಕು. ಅವರು ನೆಕ್ಸ್ಟು ಏನು ಮುಸ್ಲಿಂ ನಾಯಕರು ಹೇಳ್ತಾರೆ ಇದರಲ್ಲಿ ಮುಗಿಬೇಕು ಅಂತ, ಇದು ಮುಗಿಬೇಕು. ಇಟ್ ಶುಡ್ ಎಂಡ್. ಈಗ ಕೆಲವರಿಗೆ ಹಾರ್ಟ್ ಫೀಲಿಂಗ್ ಆಗಿರ್ಬೋದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಲಿಜಿಯಸ್ ಇಶ್ಯೂಸ್. ಅದು ನನ್ನ ಅಭಿಪ್ರಾಯದ ಪ್ರಕಾರ ರಿಲಿಜಿಯಸ್ ಇಶ್ಯೂದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಲೇ ಕೂಡುದು. ಯಾವುದೇ ರಿಲಿಜನ್ ಇದ್ದರೂ ಆ ರಿಲಿಜನ್ ಬಗೆಹರಿಸ್ಕೋಬೇಕು, ವಾಟ್ ಎವರ್ ಇಟ್ ಮೇ ಬಿ. ರಿಲಿಜಿಯಸ್ ಇಶ್ಯೂಗಳನ್ನೇ ಈಗ ನ್ಯಾಯಾಲಯ ಕನ್ಸಿಡರ್ ಮಾಡಿ ಅದು ತೀರ್ಪು ಕೊಡುವ ಕಾಲಘಟ್ಟದಲ್ಲಿದ್ದೀವಿ ನಾವು. ಆದ್ದರಿಂದ ರಿಲಿಜನ್ಗೆ ಯಾವತ್ತೂ ಕೂಡ ಅಷ್ಟೆ. ಈಗ ಇಡೀ ನೀವು ನ್ಯಾಯಾಲಯ ಹೇಗಲ್ಲ, ರಾಮ ಇದ್ನೋ ಹುಟ್ಟಿದ್ನೋ ಇಲ್ಲೋ ಅಂತ ನ್ಯಾಯಾಲಯ ಹೆಂಗೆ ತೀರ್ಮಾನ ತಗೊಳಕ್ಕಾಗುತ್ತೆ? ಹೌಬಿಟ್ಟು ನೀವು ಸಾಕ್ಷ್ಯಾಧಾರ ಹೆಂಗೆ ಕೊಡಲಾಗುತ್ತೆ? ನಾಳೆ ದೇವ್ರು ಇದ್ದಾನೆ ಇಲ್ಲ ಅಂತ ನೀವು ನ್ಯಾಯಾಲಯ ತೀರ್ಪು ಕೊಡೋಕ್ಕಾಗುತ್ತೇನು ರೀ? ದೇವ್ರಿದ್ದಾನೆ, ದೇವ್ರಿಲ್ಲೇ ಇದ್ದ, ದೇವ್ರು ಹೀಗೆ ಇದ್ದ, ನ್ಯಾಯಾಲಯ ತೀರ್ಪು ಕೊಡೋ ವಿಚಾರಗಳೇ ಅಲ್ಲ. ರಿಲಿಜನ್ಗೆ ನನಗೆ ಭಾಳ ಸ್ಪಷ್ಟವಾದ ನಂಬಿಕೆ ಅದು ಇದರಿಂದ ಹೊರಗಡೆ ಇರಬೇಕು ಅಂತ ನಾನು ನಂಬಿದನು. ಆದರೆ ಇವತ್ತಿನ ದಿನ ಅದು ಬೇರೆ ಬೇರೆ ರೂಪವನ್ನು ಪಡೆದು ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಕಾಂಗ್ರೆಸ್ ಕೂಡ ರಾಮ ಮಂದಿರದ ಪರವಾಗಿ ನಾನಿದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದೆ. ಇಲ್ಲಿ ಬಿಜೆಪಿಯ ಒಂದು ಹಂತಕ್ಕೆ ಈ ಬಿಜೆಪಿ ಎದುರಿನ ಈ ಅಯೋಧ್ಯೆ ಅನ್ನುವ ಅಸ್ತ್ರ ಈಗ ಇದಾಗಿದೆ ಅಂತ. ಈಗ ಒಂದು ಈ ಅಸ್ತ್ರವನ್ನು ಬಿ ಜೆ ಪಿ ಬಳಸಿ ಆಗಿದೆ. ಒಂದು ಹಂತದ ಯಶಸ್ಸು ಕೂಡ ಅವರಿಗೆ ಸಿಕ್ಕಿದೆ. ರಾಜಕೀಯವಾಗಿ ಯಶಸ್ಸು ಸಿಕ್ಕಿದೆ, ಕಾನೂನಾತ್ಮಕವಾಗಿ ಅದು ಕಾನೂನಾತ್ಮಕವಾಗಿ ಹೌದು ಅಲ್ಲೋ ಗೊತ್ತಿಲ್ಲ, ಬಟ್ ಕಾನೂನಾತ್ಮಕ ಯಶಸ್ಸು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಸಿಕ್ಕಿದೆ. ಇದನ್ನು ವಿರೋಧಿಸುವ ಸ್ಥಿತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ. ಯಾವುದೋ ಸಣ್ಣ ಪುಟ್ಟದ ಪಕ್ಷಗಳು ಹೇಳ್ಬೋದು ಅಷ್ಟೇ, ಆದರೆ ವಿರೋಧಿಸೋ ಸ್ಥಿತಿಯಿಲ್ಲ. ಯಾಕಂದರೆ ಈ ದೇಶದ ಪ್ರತಿಶತ 80% ಇರುವ ಜನ ಸಮುದಾಯ ಇದಲ್ಲ ಅವ್ರ ಪರವಾಗಿ ಕೊಟ್ಟ ತೀರ್ಪು. ವಿರೋಧ ಮಾಡಿದ್ರೆ ರಾಜಕೀಯ ಗೂಟ ಹೊಡ್ಸ್ಕೊಬಿಡ್ತಾರೆ. ಇದು ಇನ್ನೊಂದು ಇಶ್ಯೂ ಆಗುತ್ತೆ ಬಿ ಜೆ ಪಿಗೆ. ಆದ್ದರಿಂದ ಎಲ್ಲ ಕೂತ್ಕೊಂಡು ಸ್ವಾಗತ ಮಾಡಬೇಕು. ನೋಡಿ, ಈ ಜನತಂತ್ರ ವ್ಯವಸ್ಥೆ ಯಾವ ರೀತಿ ಬಂದ್ಬಿಟ್ಟಿದೆ ಅಂದರೆ, ನೀವು ಅದರ ವಿರೋಧ ಮಾಡಿಬಿಟ್ರೆ ನಿಮಗೆ ಇನ್ನೊಂದು ಹಣೆಪಟ್ಟಿಯನ್ನು ಹಚ್ಬಿಟ್ಟು ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ. ಆದ್ದರಿಂದ ಕಾಂಗ್ರೆಸ್ ಆಗಲಿ ಎಲ್ಲವೂ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ಈ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ, ಇನ್ನೂ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರಬೇಕು, ಶಾಂತಿಯಿಂದ ಬದುಕಬೇಕು, ಇದು ಬಿಟ್ಟು ಬೇರೆ ಮಾತನಾಡೋ ಸ್ಥಿತಿಲಿಲ್ಲ. ಈಗ ಇಡೀ ರಾಜಕೀಯ ಪಕ್ಷಗಳನ್ನ ಈ ಸ್ಥಿತಿಗೆ ಬಿ ಜೆ ಪಿ ತಂದಿಟ್ಬಿಟ್ಟಿದೆ. ಬಿಕಾಸ್ ಆಲ್ವೇಸ್ ಬಹುಸಂಖ್ಯಾತರ ರಿಲಿಜಿಯಸ್ ಇಶ್ಯೂಸ್ ಏನಿದೆ ಅದ್ರ ವಿರುದ್ಧ ಮಾತಾಡೋಕ್ಕಾಗಲ್ಲ. ನಾವು ಚರ್ಚೆಯ ಕಡೆ ಹಂತದಲ್ಲಿರುವಾಗ ಒಂದು ವಿಷಯ, ಮಾಧ್ಯಮ, ನೀವು ಆಗಲೇ ಸ್ವಲ್ಪ ಪ್ರಸ್ತಾಪ ಮಾಡಿದ್ರಿ, ಮಾಧ್ಯಮಗಳು ಇಂಥ ಸಂದರ್ಭದಲ್ಲಿ ಎಷ್ಟು ಸಮಚಿತ್ತ ಕಾಪಾಡ್ಕೊಳ್ಬೇಕು. ಬೇರೆಯವರು ಕಾಪಾಡೋದು ಆಮೇಲೆ ಆದರೆ ಮಾಧ್ಯಮಗಳೇ ಅಯೋಧ್ಯೆ ಹಿಂದೂಗಳದ್ದು, ಇದು ಶ್ರೀರಾಮನ ದಿಗ್ವಿಜಯ, ಭೂವ್ಯಾಜ್ಯದಲ್ಲಿ ಶ್ರೀರಾಮನಿಗೆ ಜಯ ಅಂತೆಲ್ಲ ಹೇಳೋಕೆ ಹೊರಟ್ರೆ ಇದು ಯಾವ ಥರದ್ದು ಅಂತ. ಬಹುತೇಕ ಇವತ್ತಿನ ಮಾಧ್ಯಮ ಇದೆಯಲ್ಲ, ಅವರು ಕರಸೇವಕರು ಕಣ್ರಿ. ಅವರು ಕರಸೇವಕರು, ಅವರು RSSನ ಕಾರ್ಯಕರ್ತರು, ಅವರು ಬಿ ಜೆ ಪಿಯ ಸದಸ್ಯರು. ಸಿ, ನೀವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಅವರ ವಿಜೃಂಭಣೆ, ಅವರ ಸಂತೋಷ. ಮಾಧ್ಯಮ ಎಲ್ಲ ಮಧ್ಯದಲ್ಲಿ ನಿಂತು ನೋಡಬೇಕು ಅಂದರೆ ಒಂದು ಆತ್ಮದ ಹಾಗೆ, ಆತ್ಮಸಾಕ್ಷಿಯಂತೆ ಮಾಧ್ಯಮ ಕೆಲಸ ಮಾಡಬೇಕು ಅಂತ ನೀವು ಕಲ್ತಿದ್ವಿ. ವ್ಯಾಲ್ಯೂ ಇಲ್ಲ ಕಣ್ರಿ, ನಮಗೂ ವ್ಯಾಲ್ಯೂ ಇಲ್ಲ, ನಾವು ಕಲ್ತಿದ್ದಕ್ಕೂ ವ್ಯಾಲ್ಯೂ ಇಲ್ಲ. ಆ ವಿಜೃಂಭಿಸುವ ಸ್ಥಿತಿ ನೋಡಿಬಿಟ್ರೆ ರಾಮನಿಗೆ ಜಯ, ರಾಮನಿಗೆ ಏನು ಜಯ ಹೌದಾ ಅಲ್ವಾ ಗೊತ್ತಿಲ್ಲ. ರಾಮನಿಗೆ ಯಾವಾಗ ಜಯ ಅಂದರೆ ಈ ದೇಶದಲ್ಲಿ ಇರೋರೆಲ್ಲ ಏಕಪತ್ನಿ ವ್ರತಸ್ಥರಾಗ್ಬಿಟ್ಟು ಪಿತೃವಾಕ್ಯ ಪರಿಪಾಲಕರಾದರೆ ಅವತ್ತು ರಾಮನಿಗೆ ಜಯ. ಎಲ್ಲರೂ ಅಪ್ಪನ ಮಾತು ಕೇಳ್ಬಿಟ್ಟು ಕಾಡಿಗೆ ಹೋದಂಗೆ ಹೋಗ್ಬಿಟ್ಟು ಏಕಪತ್ನಿ ವ್ರತಸ್ಥರಾಗಿ ದುಷ್ಟ ಸಂಹಾರ ಮಾಡಿದ್ರೆ ಅವತ್ತು ರಾಮನ ಜಯ. ಇವತ್ತೇನು ಬದನೆಕಾಯಿ ರಾಮನಿಗೆ ಜಯ, ಇದು ರಾಮ ಭಕ್ತರಿಗೆ ಏನೋ ಜಯ ಅಷ್ಟೆ, ಹನುಮಂತ ಭಕ್ತರಿಗೆ ಜಯ ಅಷ್ಟೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿನಿಂದ ಇನ್ನಾದರೂ ಈಗ ನಮ್ಮ ಮುಸ್ಲಿಂ ನಾಯಕರುಗಳೇ ಆಶಾವಾದ ವ್ಯಕ್ತಪಡಿಸಿದಂಗೆ ದೇಶದಲ್ಲಿ ಒಂದು ಸಮರಸತೆ ಬರಲಿ, ಸೌಹಾರ್ದ ಬರಲಿ, ಹಿಂದೂಗಳು ಮುಸ್ಲಿಂಗಳು ಅಂತ ಹೊಡೆದಾಡಿಕೊಳ್ಳೋದು ತಪ್ಪಲಿ ಅನ್ನುವ ಒಂದು ಆಶಾವಾದದೊಂದಿಗೆ ನಾವು ಮಾತು ಮುಗಿಸ್ಬೋದು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಗೌಡ್ರೆ. ಪ್ರಿವೀಕ್ಷಕರೇ, ಅದೇನೆ ಅಲ್ಟಿಮೇಟ್ಲಿ ಮನುಷ್ಯತ್ವ ದೊಡ್ಡದು ಕಣ್ರಿ. ದೇವರನ್ನು ಮನುಷ್ಯ ಸೃಷ್ಟಿಸಿನೋ ಮನುಷ್ಯನನ್ನು ದೇವರು ಸೃಷ್ಟಿಸಿರೋ ಗೊತ್ತಿಲ್ಲ, ಮಾತನಾಡೋಕ್ಕಾಗಲ್ಲ. ಆದರೆ ನಾನು ನಂಬಿರೋ ಹಾಗೆ ದೇವರು ನಮ್ಮ ಹೃದಯದಲ್ಲಿರ್ಬೇಕು ಕಣ್ರಿ. ಅವನು ಅಲ್ಲ ಇರಲಿ, ರಾಮ ಇರಲಿ, ಕೃಷ್ಣ ಇರಲಿ, ಯೇಸು ಇರಲಿ, ಬುದ್ಧ ಇರಲಿ, ಬಸವ ಇರಲಿ, ಅವರು ನಮ್ಮ ಒಳಗಡೆ ಇದ್ದು ನಮ್ಮನ್ನು ಜಾಗೃತಗೊಳಿಸ್ತಾ, ನಮ್ಮನ್ನು ಮನುಷ್ಯ
ಪ್ರೀತಿಸುವಂಥ ಒಬ್ಬರನ್ನಾಗಿ ಮಾಡಲೇಬೇಕು ಹೊರತು ಅದು ಕ್ರೌರ್ಯವನ್ನು ಹಿಂಸೆಯನ್ನು ಅದು ಬಿತ್ತಿದರೆ ನಮ್ಮೊಳಗಿರುವ ರಾಮ ಓಡೋಗ್ಬಿಡ್ತಾನೆ, ನಮ್ಮೊಳಗಿರುವ ಅಲ್ಲ ಓಡೋಗ್ಬಿಡ್ತಾನೆ, ನಮ್ಮೊಳಗಿರುವ ಏಸು ಹೊರಟೋಗ್ಬಿಡ್ತಾನೆ. ನನಗನ್ನಿಸುವ ಹಾಗೆ ಈಗ ಏನು ಈ ಪ್ರಕರಣವನ್ನು ಗೆದ್ದು ವಿಜೃಂಭಿಸುವವರೇನಿದ್ದಾರೆ ಅವರ ಹೃದಯಗಳಲ್ಲೂ ರಾಮ ಇದಾನೋ ಇಲ್ವೋ ಅನ್ನೋ ನನಗೆ ಅನುಮಾನ ಇದೆ. ಅವ್ರ ಹೃದಯಲ್ಲೂ ಇದ್ದಂತಿಲ್ಲ. ಎನಿವೆ ನಾಳೆ ಇನ್ನೊಂದು ವಿಚಾರದ ಬಗ್ಗೆ ನಾನು ಮತ್ತು ಗೌಡ್ರು ಬಂದು ಮಾತಾಡ್ತೀವಿ. ಎಲ್ಲರಿಗೂ ಕೂಡ ನಮಸ್ಕಾರ, ಶುಭರಾತ್ರಿ.